ಬನ್ನಿ ಫ್ರೆಂಡ್ಸ್, ಇವತ್ತು ಮ್ಯಾಂಗೋ ಐಸ್ ಕ್ರೀಮ್ ಹೆಂಗೆ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಮ್ಯಾಂಗೋ ತೊಗೊಂಡು ಸ್ಲೈಸ್ ಮಾಡ್ಕೊಂಡು ಈ ಥರ ಮಿಕ್ಸಿ ಜಾರಲ್ಲಿ ಹಾಕ್ಕೊಬೇಕು. ಆಮೇಲೆ ಸ್ವಲ್ಪ ಒಂದು ಕಪ್ಪಷ್ಟು ಸಕ್ಕರೆ, ಆಮೇಲೆ ನಾನೇ ಮಾಡಿದ ಹೋಮ್ ಮೇಡ್ ಮಿಲ್ಕ್ ಮೇಡು ಅಂತ ಅಂದರೆ ಕಂಡೆನ್ಸ್ ಮಿಲ್ಕ್, ಇದನ್ನು ನಾನು ಸ್ವಲ್ಪ ಹಾಕ್ಕೊಬೇಕು. ಒಂದು ಬೌಲಷ್ಟು ಹಾಕ್ಕೊಬೇಕು. ಆವಾಗ ಈ ಕಂಡೆನ್ಸ್ ಮಿಲ್ಕಿಂದ ಕ್ರೀಮಿಯಾಗಿರುತ್ತೆ ಐಸ್ ಕ್ರೀಮು. ಸೊ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಮ್ಯಾಂಗೋ ಫುಲ್ಲಾಗಿ ಕ್ರೀಮಿ ಆಗೋವರೆಗೂ ಮಿಕ್ಸ್ ಮಾಡ್ಕೊಬೇಕು. ಕಂಡೆನ್ಸ್ ಮಿಲ್ಕ್ ಹಾಕ್ಕೊಳ್ಳಿಲ್ಲ ಅಂತಂದರೆ ನೀವು ಮಿಲ್ಕ್ ಪೌಡ್ರ್ ಕೂಡ ಹಾಕ್ಕೊಬೋದು. ನೋಡಿ, ಈ ಥರ ಏನಾದರೂ ಇದ್ದರೆ ತಿರ್ಗಾ ಮಿಕ್ಸ್ ಮಾಡಬೇಕು. ಆಮೇಲೆ ಸ್ವಲ್ಪ ಫ್ಲೇವರಿಂಗ್ಗೆ ಹಾಗೂ ಸ್ಮೆಲ್ಗೆ ಮ್ಯಾಂಗೋ ಎಸೆನ್ಸ್ ಹಾಕ್ಕೊಬೇಕು. ಮ್ಯಾಂಗೋ ಎಸೆನ್ಸಿಂದ ನಿಮಗೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ಈ ಥರ ಬಾದಾಮಿನ ಸಣ್ಣಕ್ಕೆ ಚಾಪ್ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಆಮೇಲೆ ಒಂದು ನಾರ್ಮಲ್ ಆಗಿರೋ ಅಲ್ಯೂಮಿನಿಯಂ ಬಾಕ್ಸ್ ಥರ ಇರೋ ಟ್ರೇಯಲ್ಲಿ ಇದನ್ನು ಹಾಕ್ಕೊಬೇಕು. ಈ ಪೇಸ್ಟ್ನ ನೀಟಾಗಿ ಫ್ಲ್ಯಾಟ್ ಮಾಡ್ಕೊಬೇಕು. ನೋಡಿ, ನನ್ನ ತಂಗಿ ಇವಾಗ ಬಾದಾಮಿ ಹಾಕ್ತಾವಳೆ. ನೋಡಿ, ಈ ಥರ ನೀಟಾಗೆ ಫ್ಲ್ಯಾಟ್ ಮಾಡ್ಕೊಬೇಕು. ಆವಾಗ ಐಸ್ ಕ್ರೀಮು ಒಂದೇ ಸಮವಾಗಿ ಹದವಾಗಿ ಬರುತ್ತೆ. ನೀವು ಬಾಕ್ಸ್ ಶೇಪಲ್ಲಾದರೂ ಹಾಕ್ಕೊಬೋದು, ಬೇರೆ ಶೇಪಲ್ಲಾದರೂ ಹಾಕ್ಕೊಬೋದು, ತುಂಬ ಚೆನ್ನಾಗೇ ಬರುತ್ತೆ. ನೋಡಿ, ಈ ಥರ ಒಂದೊಂದಾಗೆ ಬಾದಾಮಿನ ಇಟ್ಕೊಂಡು ಮಾಡ್ಕೊಬೇಕು. ನೋಡಿ, ನನ್ನ ತಂಗಿ ಎಷ್ಟು ಚೆನ್ನಾಗಿರ್ತಾಳೆ. ಈ ಥರ ಒಂದೊಂದಾಗೆ ಎಲ್ಲನೂ ಇಟ್ಟು ಫ್ರೀಝರ್ನಲ್ಲಿ ಇಡಬೇಕು. ನೋಡಿ, ನನ್ನ ತಂಗಿ ಮಾತಾಡ್ತಾಳೆ. ನೋಡಿ, ಇವಾಗ ಫ್ರೀಝರ್ ಒಳಗೆ ಮಿನಿಮಮ್ ಆದರೂ 8 ಅವರ್ಸ್ ಇಟ್ಕೊಬೇಕು. ನೋಡಿ, 8 ಅವರ್ಸ್ ಆದಮೇಲೆ ಈ ಥರ ನಿಮಗೆ ನೀಟಾಗಿರೋ ಹಾಗೂ ಡಿಲಿಷಿಯಸ್ ಆಗಿರೋ ಐಸ್ ಕ್ರೀಮ್ ರೆಡಿ ಆಗುತ್ತೆ. ಇನ್ನೊಂದು ರೆಸಿಪೀಸ್ ಬೇಕಾಗಿದ್ದರೆ SVS ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ.